ಹೇ ಅಡ್ವೆಂಚರರ್ಸ್, ದೇವಗಿರಿ ಫೋರ್ಟ್ ನೋಡಾಯಿತು. ನನ್ನ ಲಾಸ್ಟ್ ಎಪಿಸೋಡಲ್ಲಿತ್ತು, ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಇದನ್ನು ಮುಗಿಸ್ಕೊಂಡು ನಾನು ಹೊರಡ್ತಾ ಇದ್ದೀನಿ ಇವಾಗ ಎಲ್ಲೋರಾ ಫೋರ್ಟ್. ಸೊ ಜಾಸ್ತಿ ಏನೂ ಇಲ್ಲಿ ರೈಡಿಂಗೇ ಇಲ್ಲ. ಯಾಕೆ ಅಂತಂದರೆ ದ ಫೋರ್ಟ್ ಈಸ್ ಜಸ್ಟ್ ಫ್ಯೂ ಕಿಲೋಮೀಟರ್ಸ್ ಅಷ್ಟೇ. ಒಂದು ಬೆಟ್ಟ ಹತ್ತಿದ್ರೆ ನಿಮಗೆ ಎಲ್ಲೋರಾ ಸಿಗುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಲೆಟ್ಸ್ ರೀಚ್ ಎಲ್ಲೋರಾ ಆ್ಯಂಡ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಇಟ್ಸ್ ಜಸ್ಟ್ ಲೈಕ್ ಸೂಪರ್. ಆಫ್ಟರ್ ಎಷ್ಟೋ ದಿನ ಆದಮೇಲೆ ವಿ ಆರ್ ಹಿಯರ್ ಇನ್ ಎಲ್ಲೋರಾ ಕೇವ್ಸ್. ಎಲ್ಲೋರಾ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ತುಂಬ ದಿನದಿಂದ ಆಸೆ ಇತ್ತು. ಬೆಂಗಳೂರಿಂದ ಎಲ್ಲೋರಾವರೆಗೂ ಬೈಕಲ್ಲಿ ಬಂದಿದ್ದೀವಿ ನಾವಿವಾಗ. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಟೈಮ್. ಕಮ್ ಐ ಶೋ ಯು. तो सबसे पहले देखिए अजंता एलोरा नाम साथ में आता है. अजंता केव्स यहाँ पर नहीं है. बहुत सारे लोगों को लगता है अजंता एलोरा एक ही जगह पे है, पर अजंता केव्स यहाँ से 110 किलोमीटर दूर है. वो पेंटिंग के लिए फेमस है. प्रथम से लेकर महापर निर्माण हिंदू केव्स है. राष्ट्रकूट फैमिली के प्रथम जो राजा थे फर्स्ट कृष्ण नरेश दंत दुर्ग, उन्होंने स्टार्ट किया. नरेश दंत दुर्ग और कृष्णदेवराय ने खत्म किया. और जो जैन ग्रुप है राष्ट्रकूट फैमिली के जो लास्ट वंशज थे अमोक वर्ष, उनको उज्जैन का गादी मिला था. ಕೇಳಿಸ್ಕೊಂಡ್ರಲ್ಲ ಯಾರ್ಯಾರು ಕಟ್ಸಿರೋದು, ಯಾರ್ಯಾರು ಏನೇನು ಮಾಡಿದರು ಅಂತ. ಸೊ ನಿಮಗೆ ಈ ಕಡೆ ಬಂದು ಬುದ್ಧಿಸಮ್ದು, ಆ ಕಡೆ ಸೈಡ್ ಬಂದು ಜೈನಿಸಮ್ದು, ಇಲ್ಲಿ ಮಧ್ಯ ಏನಿದೆಯಲ್ಲ ಕೃಷ್ಣ ದೇವರಾಯ ಅವರು ಕಟ್ಟಿರೋದು, ಅದು ಬಂದು ಹಿಂದೂಯಿಸಮ್ದು. ಬೇಸಿಕಲಿ ಇದನ್ನು ಮಾಡಿರೋದು ಪೂಜಾ ಪಾಠ ಅಥವಾ ಧ್ಯಾನ ಅನ್ನೋ ರೀಸನಿಗೇನೆ. ಇವತ್ತಿಲ್ಲಿ ಯಾವುದೇ ಥರದ್ದು ಪೂಜೆ ಆಗಲಿ ಪಾಠ ಆಗಲಿ ಧ್ಯಾನ ಆಗಲಿ ನಡೆಯೋದಿಲ್ಲ. ಬಟ್ ದಿಸ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸಸ್ ಆಫ್ ದ ಕಂಟ್ರಿ. ಲೆಟ್ಸ್ ಗೋ ಅಹೆಡ್ ಆ್ಯಂಡ್ ಎಕ್ಸ್ಪ್ಲೋರ್. ಇಲ್ಲಿ ವರ್ಷದಲ್ಲಿ ಒಂದು ಸಲ ಸೂರ್ಯನ ಕಿರಣ ಇದೆಯಲ್ಲ ಅಲ್ಲಿಂದ ಬಂದು ಬುದ್ಧನ ಮೇಲೆ ಬೀಳತ್ತೆ. ನೋಡೋಣ ಹೇಗಿದೆ ಅಂತ. ದಿಸ್ ಈಸ್ कोल्हापुर महालक्ष्मी टेंपल एलोरा गुफा नंबर 10. सन टेंपल. ಇದ್ರ ಬಗ್ಗೆ ಎಲ್ಲ ಏನು ಅಂತ ತಿಳ್ಕೊಂಡಾಯ್ತು. ಇವಾಗ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಬುದ್ಧಂ ಶರಣಂ ಗಚ್ಚಾಮಿ ಅಂತ ಏನು ಹೇಳ್ತೀವಲ್ಲ, ಎಂಥ ಒಳ್ಳೆ ಜಾಗ ಇದು ನೋಡಿ. ಇದನ್ನು ಹೇಗೆ ಕಟ್ಟಿಸಿದ್ದಾರೆ ಅಂದರೆ ಅವರಲ್ಲಿ ಗೈಡ್ ಹೇಳ್ತಾ ಇದ್ರಲ್ಲ, ನಿಮಗೆ ಇಲ್ಲಿ ಆನೆ ಹೊಟ್ಟೆ ಒಳಗಡೆ ಕೂತ್ಕೊಂಡಂಗಾಗುತ್ತೆ. ಐ ವಿಲ್ ಶೋ ಯು ಹೌ. What a beautiful sight, isn't it? ಅಷ್ಟು ಚೆನ್ನಾಗಿ ಪೂಜೆ ನಡೀತಾ ಇದೆ ಇಲ್ಲಿ. ಇವ್ರ ಮಧ್ಯ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಡೇ. ಇಲ್ಲಿ ತನಕ ಬಂದ್ವಿ, ಮೇಲೆ ಹೇಗಿದೆ ನೋಡೋಣ ಈಗ. ನೆಮ್ಮದಿಯಾಗಿ ಜೀವನ ಮಾಡೋದರಲ್ಲಿ ಎಷ್ಟು ಸುಖ ಇದೆ ಅಂತ ಇದನ್ನೆಲ್ಲ ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ. ನಮ್ಮದು ಜೀವನದ ಜಂಜಾಟದಲ್ಲಿ ಐ ಡೋಂಟ್ ನೋ ನಾವುಗಳು ಯಾವಾಗ ಈ ಥರ ನೆಮ್ಮದಿಯಾಗಿರ್ತೀವೋ ಅಂತ ಒಂದೊಂದ್ಸರಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋಂಗೂ ಅನಿಸುತ್ತೆ. ಬಟ್ ಜೀವನ ನಡೀತಾನೇ ಇರುತ್ತೆ. ಅಟ್ಲೀಸ್ಟ್ ಒಂದು 5 ನಿಮಿಷಕ್ಕಾದ್ರೂ ಇವ್ರದ್ದು ನೆಮ್ಮದಿ ಜೀವನನ ಅನುಭವಿಸೋಕ್ಕೆ ಸಿಗುತ್ತಲ್ಲ. ಐ ಥಿಂಕ್ ದ್ಯಾಟ್ಸ್ ವಾಟ್ ವಿ ನೀಡ್ ಟು ಬಿ ರಿಯಲಿ ಗ್ರೇಟ್ಫುಲ್ ಅಬೌಟ್. ಅಲ್ವಾ ಸೂರ್ಯ? ಹಾಂ, ಬುದ್ಧ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಕರ್ಕೊಂಡು ಹೋಗೋಕ್ಕೆ ಬಂದಂಥ ಏಂಜಲ್ ಅಂತ ಕರೀತಾರಂತೆ ಅದನ್ನ. ನಿಮಗೆ ಈ ಕಡೆ ನೋಡಿರೋದು ದ್ಯಾಟ್ ಈಸ್ ಆ ಕಡೆ ಇರೋದು ಸೌತ್ ಇಂಡಿಯನ್ ಸ್ಟೈಲ್. ಗೋಪುರನ ಏನು ರೆಪ್ರೆಸೆಂಟ್ ಮಾಡ್ತೀವಲ್ಲ ಅದು. ಈ ಕಡೆ ಇರೋದು ನಾರ್ತ್ ಇಂಡಿಯನ್ ಸ್ಟೈಲ್. ಇದರಲ್ಲಿ ಗೋಪುರ ಬರಲ್ಲ, ಬಟ್ ದೇ ಕಾಲ್ ಇಟ್ ಸಮಥಿಂಗ್ ಎಲ್ಸ್. We are not getting the names, but then such a beautiful place this is.
No words. No words to explain how beautiful this is. ಇದು ನೋಡಿ, ಇಲ್ಲಿ ಪೂಜೆ ಗೀಜೆ ಎಲ್ಲ ಏನೂ ಇಲ್ಲ. ಇದು ದೇವಸ್ಥಾನ ಅಲ್ಲ, ಇದು ಬರೀ ಮೆಡಿಟೇಷನ್ ಮಾಡೋಕ್ಕೆ ಅಂತ ಮಾಡ್ಕೊಂಡಿರೋ ಜಾಗ. ಈಗ ದಿಸ್ ಈಸ್ ಕೇವ್ ನಂಬರ್ 1. ಕೇವ್ ನಂಬರ್ 1 ಈಸ್ ಫಾರ್ ಅವಾಗಿಂದ ಏನೇನು ಸ್ಟೋರ್ ಮಾಡ್ಕೊಳ್ಳೋಕ್ಕಿತ್ತಲ್ಲ, ದ್ಯಾಟ್ ಈಸ್ ವಾಟ್ ದಿಸ್ ಪ್ಲೇಸ್ ಇಸ್ ಅಬೌಟ್. ಮೈ ಗಾಡ್, ಸಚ್ ಅ ಬಿಗ್ ಸ್ಟೋರೇಜ್ ರೂಮ್. ಏನೇನು ಯಾವುದಾದ್ರೂ ಒಂದರೊಳಗಡೆ ಹೇಗಿದೆ ಅಂತ. ಐ ಆಮ್ ಶ್ಯೂರ್ ಇಟ್ ಮಸ್ಟ್ ಬಿ ಅ ಲಿಟಲ್ ಸ್ಕೇರಿ. ಲುಕ್ ಅಟ್ ದಿಸ್. ಕೇವ್ ನಂಬರ್ 2. ಆವಾಗಿನ ಶತಮಾನದ ಊಟ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಿದ್ದಿದ್ದ ಡೈನಿಂಗ್ ರೂಮ್ ದಿಸ್ ಈಸ್. ಅಲ್ಲಿ ಸ್ಟೋರ್ ಮಾಡಿ, ಇಲ್ಲಿ ಅಡುಗೆ ಮಾಡಿ, ಇಲ್ಲಿ ಊಟ ಮಾಡಿ. ಕ್ರೇಜಿ ಕ್ರೇಜಿ. ಮೈ ಗಾಡ್, ಬ್ಯೂಟಿಫುಲ್ isn't it? Let's go to cave number 3. We are entering cave number 3 now. ಸ್ಟೋರೇಜ್ ಆಯಿತು, ತಿಂದಾಯಿತು. ನೆಕ್ಸ್ಟ್ ಏನು? ಮೆಡಿಟೇಷನ್. ಸೊ ಎಷ್ಟೋ ಜನ ಅದೆಷ್ಟೋ ವರ್ಷ ಈ ಜಾಗದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ರು ಅಂತ ನಂಬಿಕೆ ಇದೆ. ಅಂಥ ಜಾಗದಲ್ಲಿ ಐ ಹ್ಯಾವ್ ಕಮ್ ಹಿಯರ್, ಯು ನೋ, ಟು what we are seeing is cave number 4. Cave number 4 ಮತ್ತೆ ಬಂದು ಮೆಡಿಟೇಷನ್ನಿಗೆ ಅಂತಲೇ ಮಾಡಿರೋ ಜಾಗ. ಈ ಥರ ಇದರೊಳಗಡೆ ಕೂತ್ಕೊಂಡು ಮನಸ್ಸಿಗೆ ನೆಮ್ಮದಿ ಆಗುವಷ್ಟು ಮೆಡಿಟೇಷನ್ ಮಾಡಿ ನೆಮ್ಮದಿಯಾಗಿ ಬದುಕ್ತಿದ್ದಂಥ ಜನಗಳ ಕಾಲದಲ್ಲಿ. And now we are entering cave number 5. Wow, you have to see how this is. ಹೇಗಿದೆ ನೋಡಿ ಇದು. Beautiful, isn't it? ಆವಾಗಿನ ಕಾಲದಲ್ಲಿ ಬಂಡೆನ ಕೊರ್ದು ಈ ಥರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಮೆಚ್ಚಬೇಕು ಅವ್ರುಗಳನ್ನ. ಅದು ಎಷ್ಟು ವರ್ಷ ತಗೊಂಡಿದೆಯೋ ಇದನ್ನು ಕೆತ್ತನೆ ಮಾಡೋಕ್ಕೆ. ಇಲ್ಲಿ ಎಲ್ಲದಕ್ಕಿಂತ ಅದ್ಭುತ ಏನಂದರೆ ಬುದ್ಧ ಸ್ಟ್ಯಾಚು ಏನು ಕಾರ್ವ್ ಮಾಡಿರ್ತಾರಲ್ಲ ಅದು. ಐ ಜಸ್ಟ್ ವಾಂಟ್ ಟು ಶೋ ಯು ಹೌ ಇಟ್ ಈಸ್. ಇದನ್ನ ನಾನು ಎಂಟರ್ ಮಾಡಿ ನೋಡಿ, ಇಷ್ಟೇ ಇರೋದು ನಾನು. which means this is such a biggest statue carved in one stone. Mind blowing, no? ಅದರ ಕಾಲು ಮುಂದೆ ನಿಂತ್ಕೊಂಡ್ರೆ ಇಷ್ಟೇ ಸಿಗಕಂತೀನಿ ನಾನು. ಇಲ್ಲಿವಾಗ there is something very special, but then full ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. I'll show you how. ನ್ಯಾಚುರಲ್ ವಾಟರ್ಫಾಲ್ಸ್ ಹಿಂದ್ಗಡೆನೆ. ಇಲ್ಲಿ ಕೇವ್ ನಂಬರ್ 5 ಏನಿದೆ ಅಲ್ಲ, 5 ಎದುರುಗಡೆನೇ ದೇರ್ ಇಸ್ ಅ ವಾಟರ್ಫಾಲ್ ದಟ್ ಇಸ್ ದೇರ್. ಇಟ್ ಲುಕ್ಸ್ ಸೋ ಅಮೇಝಿಂಗ್. ಲೆಟ್ ಮಿ ಶೋ ಯು ಹೌ ಇಟ್ ಈಸ್. ಬ್ಯೂಟಿಫುಲ್ ರೈಟ್? ಇಲ್ಲಿಂದ ಮುಂದೆ ನಾವಿನ್ನ ನೋಡಿರೋದು ನಾಟ್ ಇವನ್ 10% ಆಫ್ ದ ಎಂಟೈರ್ ಕೇವ್. ನಾನು ಹಲೋ, ಕೇವ್ ನಂಬರ್ 6ಗೆ ಎಂಟರ್ ಆಗ್ತಾಯಿದ್ದೀನಿ ಇವಾಗ. ಕೇವ್ ನಂಬರ್ 6 ಈಸ್ ಅಪ್ಯಾರೆಂಟ್ಲಿ ದ ಲೈಬ್ರರಿ. ಎಷ್ಟು
ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ ಒಂದಾದಮೇಲೆ ಒಂದು ಲೈಕ್ ಸ್ಟೋರ್ ರೂಮ್ ಪಕ್ಕದಲ್ಲಿ ಕಿಚನ್ ಪಕ್ಕದಲ್ಲಿ ಮೆಡಿಟೇಷನ್ ರೂಮ್ ಆದಮೇಲೆ ಲೈಬ್ರರಿ. ನಮ್ಮ ಹುಡುಗರೆಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಒಂದರಿಂದ 12 ಬುದ್ಧಿಸ್ಟ್ ಕೇವ್ನ ನೋಡಿದ್ವಿ. ಈಗ ನಾವು ಹಿಂದೂ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 17 ಹಿಂದೂ ಕೇವ್ಸ್ ಇದೆ, ನಂಬರ್ 13 to 29. ಬಟ್ ಮೋಸ್ಟ್ಲಿ ನಾವು ನಡ್ಕೊಂಬರ್ತಾ ಎಲ್ಲ ನೋಡಿದ್ವಲ್ಲ, ಹಾಗಾಗಿ ಈಚ್ ಒನ್ ಒಳಗಡೆ ಹೋಗ್ತಾ ಇಲ್ಲ. ವಿ ಆರ್ ಡಿರೆಕ್ಟ್ಲಿ ಗೋಯಿಂಗ್ ಟು ಕೈಲಾಸ ಟೆಂಪಲ್. So I'm going to put that video in my next vlog. Do watch it and let me know how it is. Cheers. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.